ಸ್ನೇಹಿತರೆ, ಒಂದು ಸರ್ಕಾರಿ ಒಡೆತನದ ಬ್ಯಾಂಕ್ ತನ್ನ ಮೇಲಿರುವಂತಹ ಆರೋಪವನ್ನ ಸುಳ್ಳು 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 ಅಂತ ವರ್ಷಗಳ ಕಾಲ ಹೋರಾಡ್ತದೆ. ಬಟ್ ಇದ್ದಕ್ಕಿದ್ದಂತೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 5,700 ಕೋಟಿ ಕೊಟ್ಟು ನಾವು ಆ ಕೇಸನ್ನ ಸೆಟ್ಲ್ ಮಾಡ್ತೇವೆ ಅಂತ ಹೇಳ್ತದೆ. ಯಾಕೆ? ಬ್ಯಾಂಕ್ಗೆ ಸೋಲುವ ಭಯ ಶುರುವಾಗಿತ್ತಾ? ಅವ್ರ ತನಿಖೆಯಲ್ಲಿ ಕಂಡು ಬಂದಂತಹ ಸತ್ಯ ಅದಕ್ಕಿಂತ ದೊಡ್ಡದಾಗಿತ್ತ? ಸ್ನೇಹಿತರೆ, ಈ ಕಥೆಯಲ್ಲಿ ಒಬ್ಬ ಭಾರತೀಯ ಮೂಲದ ಬಿಲಿಯನೇರ್, ಒಂದು ವರ್ಲ್ಡ್ ಫೇಮಸ್ ಹಾಸ್ಪಿಟಲ್ಸ್ ಕಂಪನಿ, $1 ಬಿಲಿಯನ್ ವಂಚನೆ, ನಕಲಿ ಕಂಪನಿಗಳ ಜಾಲ, ಮತ್ತೆ ಕೊನೆಯಲ್ಲಿ ಬ್ಯಾಂಕ್ ಆಫ್ ಬರೋಡಾ. 1975ರಲ್ಲಿ ಕರ್ನಾಟಕ ಮೂಲದ ಉದ್ಯಮಿ BR ಶೆಟ್ಟಿ UAEಗೆ ಹೋಗಿ ಒಂದು ಸಣ್ಣ ಕ್ಲಿನಿಕ್ ಅನ್ನು ಆರಂಭಿಸ್ತಾರೆ. ಅದೇ ನಂತರ NMC ಹೆಲ್ತ್ ಆಗಿ ಬೆಳೆದು 19 ದೇಶಗಳಲ್ಲಿ ಹಾಸ್ಪಿಟಲ್ಸ್, 200ಕ್ಕೂ ಹೆಚ್ಚು ಮೆಡಿಕಲ್ ಸೆಂಟರ್ಗಳು, 3,000ಕ್ಕೂ ಹೆಚ್ಚು ಡಾಕ್ಟರ್ಸ್, ವರ್ಷಕ್ಕೆ 85 ಲಕ್ಷ ಪೇಷಂಟ್ಸ್. 2012ರಲ್ಲಿ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಲಿಸ್ಟ್ ಆಗ್ತದೆ. ಒಂದು ಹಂತದಲ್ಲಿ ಕಂಪನಿಯ ಮೌಲ್ಯ ಸುಮಾರು 12,000 ಕೋಟಿ ಅಂತ ಅಂದಾಜಿಸಲಾಗ್ತದೆ. ಎಲ್ಲರಿಗೂ ಇದೊಂದು ಸೂಪರ್ ಸಕ್ಸಸ್ ಸ್ಟೋರಿ ಆಗಿರ್ತದೆ. ಆದರೆ ಇದು ಕೇವಲ ಹೊರಗಿನ ಚಿತ್ರ, ಒಳಗಿನ ಕಥೆಯೇ ಬೇರೆ. ಆಟ ಬದಲಿಸಿದ ವ್ಯಕ್ತಿ. 2019ರಲ್ಲಿ ಅಮೆರಿಕದ ಶಾರ್ಟ್ ಸೆಲ್ಲರ್ ಕಾರ್ಸನ್ ಬ್ಲಾಕ್ ಅವರ ಮಡ್ಡಿ ವಾಟರ್ಸ್ ಕಂಪನಿಯ ಕಣ್ಣು NMC ಹೆಲ್ತ್ ನ ಮೇಲೆ ಬೀಳುತ್ತದೆ. ಬಿಫೋರ್ ದಟ್, ಈ ಶಾರ್ಟ್ ಸೆಲ್ಲಿಂಗ್ ಕಂಪನಿಗಳು ಅಂತಂದ್ರೆ ಏನು? ಇದನ್ನು ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸ್ನೇಹಿತರೆ, ಈ ಶಾರ್ಟ್ ಸೆಲ್ಲಿಂಗ್ ಕಂಪನಿಗಳು ಅಂದ್ರೆ ಶೇರ್ನ ಪ್ರೈಸ್ ಬಿದ್ದಾಗ ಲಾಭ ಮಾಡಿಕೊಳ್ಳುವಂತ ಕಂಪನಿಗಳು. ನಾರ್ಮಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ? ಈಗ ₹100 ಇರುವಂತಹ ಶೇರ್ ಅನ್ನ ಪರ್ಚೇಸ್ ಮಾಡಿದ್ರೆ ಅದೇ ಶೇರ್ನ ಪ್ರೈಸ್ 200 ಆದಾಗ ಅದನ್ನ ಮಾರಿ ಲಾಭವನ್ನ ಮಾಡ್ಕೊಳ್ತಾರೆ. ಬಟ್ ಈ ಶಾರ್ಟ್ ಸೆಲ್ಲಿಂಗ್ ಕಂಪನಿಗಳು ಮಾಡುವಂಥದ್ದು ಇದಕ್ಕೆ ವಿರುದ್ಧ. ಇವರಿಗೆ ಯಾವುದಾದ್ರೂ ಒಂದು ಕಂಪನಿಯ ಮೇಲೆ ಅನುಮಾನ ಬಂದ್ರೆ ಆ ಕಂಪನಿ ಫ್ರಾಡ್ ಮಾಡ್ತಾ ಇದೆ ಅಂತ ಇವರು ಬ್ಯಾಕ್ ಎಂಡ್ ನಲ್ಲಿ ತನಿಖೆಯನ್ನ ಮಾಡಿ ಆ ಫ್ರಾಡ್ ಅನ್ನ ಪ್ರೂವ್ ಮಾಡ್ಲಿಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಎಲ್ಲವನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ. ಇವರಿಗೆ ಗೊತ್ತಿರುತ್ತೆ ಇವತ್ತು ₹500 ಇರುವಂತ ಆ ಕಂಪನಿಯ ಶೇರ್ನ ಪ್ರೈಸ್ ನಾಳೆ ₹100 ಆಗ್ತದೆ ಅಂತ. ಅವರು ಅವಾಗ ಬ್ರೋಕರ್ಸ್ ಅಥವಾ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇಂದ ಫಾರ್ ಎಕ್ಸಾಂಪಲ್ 1000 ಶೇರ್ ಅನ್ನ ಸಾಲವಾಗಿ ಪಡ್ಕೊಳ್ತಾರೆ. ಆ ಶೇರ್ನ ಪ್ರೈಸ್ ಆ ಹೊತ್ತಿಗೆ 500 ಇದೆ ಅಂತ ಅನ್ಕೊಳ್ಳೋಣ. ಸಾಲವಾಗಿ ಪಡೆದುಕೊಂಡಂತಹ ಶೇರ್ ಅನ್ನ ಇಮಿಡಿಯೇಟ್ಲಿ ಸೇಲ್ ಮಾಡಿಬಿಡ್ತಾರೆ. ಇವರ ಕೈಗೆ 5 ಲ್ಯಾಕ್ ಬಂದು ಬಿಡ್ತದೆ. 1000 ಇಂಟು 500. ನಂತರ ಇವರು ಈಗಾಗಲೇ ಸಿದ್ಧಪಡಿಸಿಕೊಂಡಿರುವಂತಹ ತನಿಖಾ ವರದಿಯನ್ನ ಜನರ ಮುಂದೆ ಇಡ್ತಾರೆ. ಜನರಿಗೆ ಗೊತ್ತಾಗ್ತದೆ ಈ ಕಂಪನಿ ಏನೋ ಫ್ರಾಡ್ ಮಾಡ್ತಾ ಇದೆ ಅಂತ. ಜನರು ಗಾಬರಿಗೊಳಗಾಗ್ತಾರೆ. ತಮ್ಮ ಬಳಿ ಇರುವಂತಹ ಆ ಕಂಪನಿಯ ಶೇರ್ ಅನ್ನ ಸೇಲ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಂತರ ₹500 ಇರುವಂತಹ ಆ ಶೇರ್ ಅನ್ನುವಂಥದ್ದು ₹100ಗೆ ನಿಜವಾಗ್ಲೂ ಕುಸಿದು ಹೋಗ್ತದೆ. ಆವಾಗ ಈ ಶಾರ್ಟ್ ಸೆಲ್ಲಿಂಗ್ ಕಂಪನಿಗಳು ಮತ್ತೆ ಪುನಃ 1000 ಶೇರ್ ಅನ್ನ ಪರ್ಚೇಸ್ ಮಾಡ್ತಾರೆ ₹100 ಕೊಟ್ಟು. ಅಂದ್ರೆ 1 ಲಕ್ಷವನ್ನ ಪೇಮೆಂಟ್ ಮಾಡಿ 1000 ಶೇರ್ ಅನ್ನ ಪರ್ಚೇಸ್ ಮಾಡ್ತಾರೆ. ತಾವು ಪರ್ಚೇಸ್ ಮಾಡಿದಂತಹ 1000 ಶೇರ್ ಅನ್ನ ಮೊದಲು ಯಾರಿಂದ ಸಾಲವಾಗಿ ಪಡ್ಕೊಂಡಿರ್ತಾರೋ ಅವರಿಗೆ ರಿಟರ್ನ್ ಮಾಡ್ತಾರೆ. ಈಗ 1 ಲಕ್ಷವನ್ನ ಕೊಟ್ಟು ಶೇರ್ಗಳನ್ನ ಪರ್ಚೇಸ್ ಮಾಡಿದಾಗೆ ಆಯ್ತು, 5 ಲಕ್ಷಕ್ಕೆ ಮೊದಲು ಶೇರ್ ಅನ್ನ ಮಾರಿದಾಗೆ ಆಯ್ತು. ಅಂತಂದ್ರೆ ಈ ಕಂಪನಿಯ ಲಾಭ ಅನ್ನುವಂಥದ್ದು 4 ಲಕ್ಷ ಆಗಿರ್ತದೆ. ಇದು ಶಾರ್ಟ್ ಸೆಲ್ಲಿಂಗ್ ಕಂಪನಿಗಳು ವರ್ಕ್ ಆಗುವಂತಹ ರೀತಿ. ಈ ರೀತಿಯ ಒಂದು ಕಂಪನಿ ಮಡ್ಡಿ ವಾಟರ್ಸ್. ಅವರಿಗೆ ಒಂದು ಅನುಮಾನ, ಈ ಕಂಪನಿ ಇಷ್ಟು ವೇಗವಾಗಿ ಬೆಳೀತಾ ಇದೆ ಅಂದ್ರೆ ಏನೋ ಮಿಸ್ ಹೊಡಿತಾ ಇದೆ ಅಲ್ವಾ ಅಂತ ಅನಿಸ್ತದೆ. ಅವರು ತನಿಖೆಯನ್ನ ಆರಂಭಿಸ್ತಾರೆ. ಮತ್ತೆ ಸಿಕ್ಕಿದ್ದು ಶಾಕಿಂಗ್. ನಕಲಿ ಕಂಪನಿಗಳ ಆಟ. ಹೌದು, ಮಡ್ಡಿ ವಾಟರ್ಸ್ ಕಂಡು ಹಿಡಿದದ್ದು NMC ಹೆಲ್ತ್ ಕೋಟ್ಯಾಂತರ ರೂಪಾಯಿ ಮೆಡಿಕಲ್ ಉಪಕರಣಗಳನ್ನ ಖರೀದಿಸ್ತಾ ಇದೆ ಎಂದು ದಾಖಲೆಗಳಲ್ಲಿ ತೋರಿಸ್ತಾ ಇತ್ತು. ಆದರೆ ಆ ಉಪಕರಣಗಳನ್ನ ಮಾರುವ ಕಂಪನಿಗಳಲ್ಲಿ ಹಲವಾರು ನಿಜವಾಗಿ ಬಿಸ್ನೆಸ್ಸೇ ಮಾಡ್ತಾ ಇರಲಿಲ್ಲ. ಅದು ಕೇವಲ ಶೆಲ್ ಕಂಪನಿಗಳು, ಮೀನ್ಸ್ ಫೇಕ್ ಕಂಪನಿಗಳು. ಇನ್ನೂ ದೊಡ್ಡ ವಿಷಯ ಅಂದ್ರೆ ಅವುಗಳಲ್ಲಿ ಹಲವಾರು BR ಶೆಟ್ಟಿಯವರ ನಿಯಂತ್ರಣದಲ್ಲೇ ಇದ್ದವು. ಅಂದ್ರೆ ಕಂಪನಿಯ ಹಣ ಮತ್ತೆ ಅವರದ್ದೇ ಕಂಪನಿಗಳಿಗೆ ಹೋಗ್ತಾ ಇತ್ತು. ಬ್ಯಾಂಕ್ಗಳನ್ನ ಹೇಗೆ ಬಳಸಿದ್ರು? ಈ ಹಣ ವರ್ಗಾವಣೆಯನ್ನ ನೇರವಾಗಿ ಮಾಡಲಿಲ್ಲ. ಅದಕ್ಕಾಗಿ ಬಳಸಿದ್ದು ಸಪ್ಲೈ ಚೈನ್ ಫಿನಾನ್ಸ್. ಸಪ್ಲೈ ಚೈನ್ ಫಿನಾನ್ಸ್ ಅಂದ್ರೆ ಏನು? ಸ್ನೇಹಿತರೆ, ಸಪ್ಲೈ ಚೈನ್ ಫಿನಾನ್ಸ್ ನ ಉದ್ದೇಶ ಸಪ್ಲೈಯರ್ಗೆ ಗೂಡ್ಸ್ ಅನ್ನ ಸಪ್ಲೈ ಮಾಡಿದ್ದಕ್ಕೆ ಇಮಿಡಿಯೇಟ್ಲಿ ಪೇಮೆಂಟ್ ಸಿಗಬೇಕು.
ಬೈಯರ್ಗೆ ಪೇಮೆಂಟ್ ಮಾಡಲಿಕ್ಕೆ ಸಮಯಾವಕಾಶವನ್ನೂ ಕೊಡಬೇಕು. ಫಾರ್ ಎಕ್ಸಾಂಪಲ್, ಒಂದು ಹಾಸ್ಪಿಟಲ್ಗೆ ಒಂದು ಮೆಡಿಸಿನ್ ಕಂಪನಿ 1,00,000 ಮೌಲ್ಯದ ಗೂಡ್ಸ್ ಅನ್ನ ಸಪ್ಲೈ ಮಾಡ್ತದೆ. ಹಾಸ್ಪಿಟಲ್ ಹೇಳ್ತದೆ, ಈ 1,00,000ವನ್ನ ಪೇಮೆಂಟ್ ಮಾಡಲಿಕ್ಕೆ ನನಗೆ 90 ದಿನಗಳ ಅವಕಾಶ ಬೇಕು ಅಂತ. ಬಟ್ ಸಪ್ಲೈಯರ್ಗೆ ಅಂದ್ರೆ ಆ ಮೆಡಿಸಿನ್ ಕಂಪನಿಗೆ ಹಣ ಅರ್ಜೆಂಟ್ ಆಗಿ ಬೇಕಿರ್ತದೆ. ಇಲ್ಲಿ ಬ್ಯಾಂಕ್ ಎಂಟ್ರಿ ಆಗ್ತದೆ. ಈ ಸಪ್ಲೈಯರ್ ಬ್ಯಾಂಕ್ಗೆ ಇನ್ವಾಯ್ಸ್ ಕಾಪಿಯನ್ನ ತೋರಿಸ್ತಾರೆ. ಬ್ಯಾಂಕ್ ಅದನ್ನ ವೆರಿಫೈ ಮಾಡಿ 99,000 ಅಂತಂದ್ರೆ 1,000ವನ್ನ ಇಂಟ್ರೆಸ್ಟ್ ಅಂತ ಕಟ್ ಮಾಡಿಕೊಳ್ತದೆ. 99,000ವನ್ನ ಸಪ್ಲೈಯರ್ಗೆ ಪೇಮೆಂಟ್ ಮಾಡ್ತದೆ. 90 ದಿನಗಳು ಆದ್ಮೇಲೆ ಈ ಹಾಸ್ಪಿಟಲ್ 1,00,000ವನ್ನ ನೇರವಾಗಿ ಬ್ಯಾಂಕ್ಗೆ ಪೇಮೆಂಟ್ ಮಾಡ್ತದೆ. ಇದು ಸಪ್ಲೈ ಚೈನ್ ಫಿನಾನ್ಸ್ ವರ್ಕ್ ಆಗುವಂತಹ ರೀತಿ. ಇದರಲ್ಲಿ ಸಪ್ಲೈಯರ್ಗೆ ಇಮಿಡಿಯೇಟ್ಲಿ ಪೇಮೆಂಟ್ ಸಿಗ್ತದೆ, ಬ್ಯಾಂಕಿಗೆ 1,000 ಇಂಟ್ರೆಸ್ಟ್ ಅಂತ ಸಿಗ್ತದೆ, ಅಂಡ್ ಬೈಯರ್ಗೆ 90 ದಿನಗಳ ಅವಕಾಶವೂ ಸಿಗ್ತದೆ. ಇದು ಸಪ್ಲೈ ಚೈನ್ ಫಿನಾನ್ಸ್. ಆದರೆ ಈ ಕೇಸ್ನಲ್ಲಿ ಸಮಸ್ಯೆ ಏನಂದ್ರೆ ಸಪ್ಲೈಯರ್ಗಳೇ ನಕಲಿ. ಹಾಗಿದ್ರೆ ಸಾವಿರಾರು ಕೋಟಿ ಹಣ ಹೋಗಿದ್ದಾದ್ರೂ ಎಲ್ಲಿಗೆ? ಕಂಪನಿ ಕುಸಿದ ಕ್ಷಣ. ಮಡ್ಡಿ ವಾಟರ್ಸ್ ವರದಿ ಹೊರಬಂದ ತಕ್ಷಣ NMC ಹೆಲ್ತ್ ನ ಶೇರ್ ಪ್ರೈಸ್ ಬೀಳೋದಕ್ಕೆ ಶುರುವಾಗ್ತದೆ. ಕೆಲವೇ ದಿನಗಳಲ್ಲಿ ಸುಮಾರು 60% ಕುಸಿತದೆ. ನಂತರ ಕಂಪನಿ ಸಂಪೂರ್ಣವಾಗಿ ಕುಸಿದು ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ ಇಂದ ಡಿಲಿಸ್ಟ್ ಆಗ್ತದೆ. ಸಾವಿರಾರು ಹೂಡಿಕೆದಾರರ ಹಣ ಮುಳುಗಿ ಹೋಗ್ತದೆ. ಬ್ಯಾಂಕ್ ಆಫ್ ಬರೋಡಾ. NMC ಹೆಲ್ತ್ ನ ಪ್ರಮುಖ ಬ್ಯಾಂಕ್ ಆಫ್ ಬರೋಡಾ ಅಷ್ಟೇ ಅಲ್ಲ, ಬಿಆರ್ ಶೆಟ್ಟಿ ಅವರ ಹಲವು ಶೆಲ್ ಕಂಪನಿಗಳ ಅಕೌಂಟ್ಗಳು ಕೂಡ ಇದೇ ಬ್ಯಾಂಕ್ನಲ್ಲಿ ಇದ್ದವು. ಸೊ ಇನ್ವೆಸ್ಟಿಗೇಟರ್ಸ್ಗಳ ಪ್ರಶ್ನೆ, ಈ ಎಲ್ಲ ಹಣದ ಓಡಾಟ ಬ್ಯಾಂಕ್ಗೆ ಕಾಣಲೇ ಇಲ್ವಾ? ಇನ್ನೊಂದು ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ, ಬ್ಯಾಂಕ್ಗೆ ಸಾವಿರಾರು ಆಂಟಿ ಮನಿ ಲಾಂಡ್ರಿಂಗ್ ಅಲರ್ಟ್ಸ್ಗಳು ಬಂದಿದ್ದವು. ಆದರೆ ಅವುಗಳನ್ನ ಚೆಕ್ ಮಾಡುವುದರ ಬದಲು ತುಂಬಾ ವೇಗವಾಗಿ ಕ್ಲಿಯರ್ ಮಾಡಲಾಗಿತ್ತು. ಈ ಅಲರ್ಟ್ಗಳು ಎಷ್ಟು ಬರ್ತಾ ಇತ್ತು ಅಂದ್ರೆ, ಒಂದು ದಿನ 75 ನಿಮಿಷದಲ್ಲಿ 97 ಅಲರ್ಟ್ಗಳು ಬಂದಿದ್ದವು. ಇನ್ನೊಂದು ದಿನ 2 ಗಂಟೆಯಲ್ಲಿ 583 ಅಲರ್ಟ್ಗಳು ಬಂದಿದ್ದವು. ಈ ಬ್ಯಾಂಕ್ ಈ ಅಲರ್ಟ್ಗಳನ್ನ ಸೀರಿಯಸ್ ಆಗಿ ತಗೊಂಡಿದ್ರೆ ಈ ಫ್ರಾಡ್ ಬಹಳ ಮುಂಚಿತವಾಗಿಯೇ ಬೆಳಕಿಗೆ ಬರ್ತಾ ಇತ್ತು. ಬ್ಯಾಂಕ್ಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದ್ರೆ ಈ ಕೇಸನ್ನ ಗೆಲ್ತೇನೆ ಅಂತ ನಂಬಿತ್ತು. ಅಷ್ಟೇ ಅಲ್ಲ, ಭಾರತದ ಫೇಮಸ್ ಲಾಯರ್ ಹರೀಶ್ ಸಾಲ್ವೆ ಅವರನ್ನ ಈ ಕೇಸ್ನಲ್ಲಿ ಅಪಾಯಿಂಟ್ ಮಾಡಿತ್ತು. ಇನ್ನೂ ಆಶ್ಚರ್ಯ ಆಗುವಂತ ವಿಷಯ ಅಂತಂದ್ರೆ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದೇ ₹1 ಪ್ರಾವಿಷನ್ ಅನ್ನ ಕೂಡ ಇಟ್ಟಿರಲಿಲ್ಲ. ಅಂತಂದ್ರೆ ಈ ಕೇಸನ್ನ ಗೆಲ್ತೇನೆ ಎನ್ನುವಂತಹ ಭ್ರಮೆಯಲ್ಲಿತ್ತು. ಬಟ್ ತನಿಖೆ ಮುಗಿದ ಮೇಲೆ ಪರಿಸ್ಥಿತಿ ಸಂಪೂರ್ಣ ಬದಲಾಗ್ತದೆ. ಫೈನಲ್ ಜಡ್ಜ್ಮೆಂಟ್ ಬರುವುದಕ್ಕಿಂತ ಮುಂಚಿತವಾಗಿಯೇ 5,700 ಕೋಟಿ ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಅನ್ನ ಮಾಡಿಕೊಳ್ತದೆ. ಇದು ಬ್ಯಾಂಕ್ನ ಒಂದು ತ್ರೈಮಾಸಿಕದ ಲಾಭಕ್ಕಿಂತಲೂ ಹೆಚ್ಚು. ಸೊ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಕಾನ್ಸೆಪ್ಟ್ ನೊಂದಿಗೆ ಮತ್ತೆ ಸಿಗ್ತೇನೆ. ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.